ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೆಯ ವಿಡಿಯೋ ಆಗಿರುತ್ತೆ ಇದು. ನಾನು ಫೈನಲಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ತುಂಬಾ ವರ್ಷಗಳಿಂದನೇ ಕನ್ಸು ಪಟ್ಟಿದ್ದೆ. ಆ ಕನ್ಸು ಇವತ್ತು ನೆರವೇರಿದೆ ಅಂತ ಹೇಳ್ಬೋದು. ನಾನು ಯಾಕೆ ಫೈನಲಿ ಅನ್ನೋ ವರ್ಡ್ನ ಯೂಸ್ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳ್ತೀನಿ. ತುಂಬಾ ದಿನಗಳಿಂದನೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ. ಏನೋ ಒಂಥರ ಇವಾಗ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಹೆಂಗೆ, ಮತ್ತೆ ಒಂದ್ ಸ್ವಲ್ಪ ಭಯ ಮುಜುಗರ ಇದ್ದೇ ಇರುತ್ತಲ್ಲ, ಅದೆಲ್ಲ ತುಂಬಾ ಆಗ್ತಾ ಇತ್ತು. ಹಾಗಾಗಿ ಮಾಡೋಣ 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 ಅಂತ ಹೇಳಿ 3-4 ವರ್ಷನೂ ಹೀಗೆ ತಳ್ಬಿಟ್ಟೆ. ಈ ಸಲ ಏನೇ ಆಗ್ಲಿ ಮಾಡ್ಲೇಬೇಕು ಅಂತ ನಿಮ್ ಮುಂದೆ ಬಂದು ನಿಂತಿದ್ದೀನಿ. ಎಲ್ಲರೂ ಸಹ ನಮ್ಮ ಚಾನಲ್ನ ಆರೈಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದೆ ಬರೋ ವಿಡಿಯೋಸ್ನ, ನನ್ನ ಚಾನಲ್ ನಲ್ಲಿ ಬರುವಂತ ವಿಡಿಯೋಸ್ನ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದೀನಿ. ನಮ್ಮ ಚಾನಲ್ ನಲ್ಲಿ ನಮ್ಮ ಚಾನಲ್ ಹೆಸರು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಚಾನಲ್ ಹೆಸರು ಬಂದು ಸುಷ್ಮಾ ಗೌಡ ಕನ್ನಡ ಲಾಕ್ಸ್ ಅಂತ ಹೇಳಿ. ನಾವು ಕನ್ನಡದವರು, ಕನ್ನಡ ಲಾಕ್ಸ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಕನ್ನಡ ಲಾಕ್ಸ್, ಸುಷ್ಮಾ ಗೌಡ ಕನ್ನಡ ಲಾಕ್ಸ್ ಅಂತ ಹೆಸರಿಟ್ಟಿದ್ದೀನಿ ನಾನು. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಏನೇನ್ ಕಂಟೆಂಟ್ ನೋಡ್ಬೋದು ಅಂತ ಹೇಳಿದ್ರೆ, ಕುಕಿಂಗ್ ವಿಡಿಯೋಸ್ ನೋಡ್ಬೋದು, ಡೈಲಿ ರೊಟೀನ್ಸ್ ವಿಡಿಯೋಸ್ ನೋಡ್ಬೋದು. ಮತ್ತೆ ನಮ್ಮ ಮನೇಲೂ ಮಕ್ಳಿರೋದ್ರಿಂದ ಅವ್ರಿಗೆ ನಾವ್ ಯಾವ್ದು ಈಚೆಗಡೆಯಿಂದ ಮೆಡಿಸನ್ ತಗೊಂಡ್ ಬಂದ್ ಹಾಕಲ್ಲ. ಒಂದು ಕೆಮ್ಮು, ನೆಗಡಿ, ಶೀತ ಅಂತದೆಲ್ಲಾನು ಇದ್ರೆ ಹೋಮ್ ರೆಸಿಪಿನೇ ನಾವು ಮಾಡಿ ಮಕ್ಳಿಗೆ ಆದಷ್ಟು ಅದ್ರಲ್ಲೇ ಗುಣ ಆಗೋ ತರ ನಾವು ಮಾಡ್ತೀವಿ. ಅದನ್ನೆಲ್ಲಾನು ನಿಮ್ ಜೊತೆ ಸಹ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಮತ್ತೆ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಡೈಲಿ ರೊಟೀನ್ಸ್ ವಿಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋಸ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ನಮ್ಮ ಮುಂದೆ ಬರುವಂತ ವಿಡಿಯೋಸ್ನ ನೀವು ನೋಡ್ಬೇಕು ಅಂತ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಒತ್ತಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸಹ ಮಾಡಿ. ಈ ವಿಡಿಯೋದಲ್ಲಿ ನಾನು ಏನಾದ್ರೂ ತಪ್ಪು ಮಾತಾಡಿದ್ರೆ, ಇಲ್ಲ ಮುಂದೆ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನಾನು ಅದೇ ರೀತಿಲೇ ಸಹ ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಈಗ ನಂದೊಂದು ಪುಟ್ಟ ಪರಿಚಯ ಮಾಡ್ಕೊಳ್ತೀನಿ. ನಾವು ಮೂಲತಃ ಬೆಂಗಳೂರಿನವರೇನೆ. ನಾವು ಓದಿದ್ದು ಬೆಳೆದಿದ್ದು ಎಲ್ಲಾನು ಸಹ ಬೆಂಗಳೂರೇ. ನಮ್ಮ ಸ್ಕೂಲು, ಕಾಲೇಜು ಎಲ್ಲಾನು ಸಹ ಇಲ್ಲೇನೆ, ಬೆಂಗಳೂರಲ್ಲೇನೆ ಇರೋದು ನಾವು. ಹಾಗಾಗಿ ನಾನೊಂದು ಬೆಂಗಳೂರು ಹುಡುಗಿ ಅಂತ ಹೇಳ್ಬೋದು. ಇನ್ನ ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದ್ರೆ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ಗೆ 3 ಜನ ಮಕ್ಕಳಿದ್ದಾರೆ. 2 ಹೆಣ್ಮಕ್ಳು, 1 ಗಂಡು ಹುಡುಗ. ಮೊದಲನೇ ಹುಡುಗಿ ಹೆಸರು ದೀಕ್ಷಾ ಅಂತ, 2ನೇ ಹುಡುಗಿ ಹೆಸರು ಪೂರ್ವ ಅಂತ, 3ನೇ ಮಗು ಹೆಸರು ಶಿರೀಶ್ ಅಂತ. ಅವನು ಗಂಡು ಮಗು, ಅವನು ಲಾಸ್ಟ್ ಅಲ್ಲಿ ಇರೋವನು ಗಂಡು ಮಗು ಶಿರೀಶ್ ಅಂತ ಅವನ ಹೆಸರು. ಹಾಗಾಗಿ ನನ್ನ ಎಜುಕೇಶನ್ ಅಂತ ಬಂದ್ರೆ, ನಾನು 2nd PUC ಅಷ್ಟೇ ಓದಿದ್ದು. 2nd PUC ಕಂಪ್ಲೀಟ್ ಆಗಿದ್ದೆ. ಎಲ್ಲೂ ಈಚೆಗಡೆ ಕೆಲ್ಸಕ್ಕೆ ಹೋಗೋದಿಲ್ಲ, ಮನೇಲೆ ಮಕ್ಳು ನೋಡ್ಕೊಂಡು ಹೌಸ್ ವೈಫ್ ಆಗಿದ್ದೀನಿ ನಾನು. ಇಷ್ಟು ನನ್ನ ವೈಯಕ್ತಿಕ ವಿಷಯ ಅಂತ ನಿಮ್ ಜೊತೆ ಹೇಳ್ತಾ ಇದೀನಿ. ಇನ್ನ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ನೀವೇನೇನು ಎಲ್ಲಾನು ಸಹ ನೋಡ್ಬೋದು. ನನ್ನ ಡೈಲಿ ರೊಟೀನ್ಸ್ ಆಗ್ಲಿ, ಏನೇ ಒಂದು ವಿಷಯ ಆಗ್ಲಿ ನಿಮ್ ಮುಂದೆ ತರುವಂತ ಪ್ರಯತ್ನ ನಾವು ಮಾಡ್ತೀವಿ. ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ ಮುಂದೆ ಬರ್ತೀವಿ ಅಂತ ನಾನು ಏನಿರ್ತಾರೆ ಮುಂದೆ ಬರುವಂತ ಪ್ರಯತ್ನ ನಾನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪು ಸರಿ ಇದ್ರೆ ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಏನಾದ್ರೂ ತಿದ್ಕೊಳ್ಬೇಕು ನಾನು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರಗಳು.